ಹೆಲೋ ಬ್ಯೂಟಿಫುಲ್ ಸೋಲ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ಇವತ್ತಿನ ಒಂದು ರೀಡಿಂಗ್ ನಿಮ್ಮ ಒಂದು ಲವ್ ಮತ್ತು ಕೆರಿಯರ್ ಲೈಫ್ ಹೇಗಿದೆ ಏಪ್ರಿಲ್ ಮಂತಲ್ಲಿ ಅನ್ನೋದನ್ನು ನೋಡೋಣ. ಎಸ್, ಪೈಲ್ ನಂಬರ್ 1 ಈಸ್ ಲವ್ ಲೈಫ್, ಪೈಲ್ ನಂಬರ್ 2 ಈಸ್ ಕೆರಿಯರ್ ಲೈಫ್. ಓಕೆ, ಸೊ ಇಲ್ಲಿ ನಿಮ್ಮ ಒಂದು ಲವ್ ಲೈಫ್ ಮತ್ತು ಕೆರಿಯರ್ ಲೈಫ್ ಏಪ್ರಿಲ್ ಮಂತಲ್ಲಿ ಏನಿದೆ, ಏನು ಬದಲಾವಣೆಗಳಿದೆ ಅಂತ ನೋಡೋಣ. ಸೊ ಗೈಸ್, ಇದೊಂದು ಜಸ್ಟ್ ಜನರಲ್ ರೀಡಿಂಗ್ ಆಗಿರುತ್ತೆ. ನಿಮ್ಮ ಜೊತೆ ರೆಸ್ನೇಟ್ ಆದರೆ ಮಾತ್ರ ತೊಗೊಳ್ಳಿ. ಓಕೆ, ಓಪನ್ ಮೈಂಡೆಡಿಂದ ಈ ಒಂದು ರೀಡಿಂಗ್ ಅನ್ನೋದನ್ನು ನೋಡಿ ಟೇಕ್ ವಾಟ್ ರೆಸ್ನೇಟ್ಸ್ ಟು ಯು. ಯಾರಿಗೆಲ್ಲ ಪರ್ಸ್ನಲ್ ರೀಡಿಂಗ್ ಬೇಕೋ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಬಹುದು. ಆ್ಯಂಡ್ ಗೈಸ್, ಇದೇ ನೆಕ್ಸ್ಟ್ ಏಪ್ರಿಲ್ ಮಂತಲ್ಲಿ ನಾನು ಏಪ್ರಿಲ್ 14ಗೆ ನಾನು ಟ್ಯಾರೋ ಕೋರ್ಸಸ್ನ ಕಂಡಕ್ಟ್ ಮಾಡ್ತಾ ಇದ್ದೀನಿ. ಟ್ಯಾರೋ ಕಲಿಬೇಕು, ಟ್ಯಾರೋದಲ್ಲಿ ಕೆರಿಯರ್ ಬಿಲ್ಡ್ ಮಾಡಬೇಕು ಅನ್ನೋ ಇಂಟ್ರೆಸ್ಟ್ ಯಾರಿಗಿದೆ ಅವರೆಲ್ಲ ಡಿಸ್ಕ್ರಿಪ್ಷನಲ್ಲಿರುವಂಥ ನಂಬರ್ಗೆ ನೀವು ಕಾಂಟ್ಯಾಕ್ಟ್ ಮಾಡಿ, ನಾನು ಕೋರ್ಸ್ ಡೀಟೇಲ್ಸ್ನೆಲ್ಲ ಕಳಿಸ್ಕೊಡ್ತೀನಿ. ಓಕೆ, ಸೊ ಲೆಟ್ಸ್ ಸ್ಟಾರ್ಟ್ ದ ರೀಡಿಂಗ್. ಸೊ ಗೈಸ್, ಪೈಲ್ ನಂಬರ್ 1 ರೋಸ್ ಕ್ವಾರ್ಟ್ಸ್ ಕ್ರಿಸ್ಟಲ್ಸ್ ಯಾರು ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಲವ್ ಲೈಫ್ ಹೇಗಿರುತ್ತೆ ಅಂತ ನೋಡೋಣ. ಓಕೆ, ಸೊ 4 ಆಫ್ ವಾಂಡ್ಸ್, ಡೆತ್ಸ್, ದ ಮೂನ್, 9 ಆಫ್ ಸಾಟ್ಸ್. ಸೊ ಗೈಸ್, ಇಲ್ಲಿ ಕೆಲವರು ನೀವೇನಾದರೂ ನಿಮ್ಮ ಒಂದು ಲವ್ ಲೈಫಲ್ಲಿ ತುಂಬ ಟೆನ್ಷನ್ ಇದೆ, ಸ್ಟ್ರೆಸ್ ಇದೆ, ಮ್ಯಾರೇಜ್ ಕಮಿಟ್ಮೆಂಟಿಗೋಸ್ಕರ ಕಾಯ್ತಾ ಇದ್ದೀರಾ, ಬಟ್ ಥರ್ಡ್ ಪಾರ್ಟಿಯಿಂದಾಗಿ ಸಪ್ರೇಷನಲ್ಲಿ ಇದ್ದೀರಾ ಅಂದರೆ ಥರ್ಡ್ ಪಾರ್ಟಿ ಸಿಚುವೇಶನ್ ಎಂಡ್ ಆಗುತ್ತಾ ಅಂದರೆ ಖಂಡಿತವಾಗ್ಲೂ ಈ ಒಂದು ಏಪ್ರಿಲ್ ಮಂತಲ್ಲಿ ಥರ್ಡ್ ಪಾರ್ಟಿ ಸಿಚುವೇಶನ್ ಏನಿದೆ ಅದು ಎಂಡ್ ಆಗುವಂತಹ ಒಂದು ಸೈನ್ ಕಾಣಿಸ್ತಾ ಇದೆ. ಆ್ಯಂಡ್ ನೀವು ಇಷ್ಟು ದಿನ ಏನು ಸ್ಟ್ರೆಸ್ ಆಗಿದ್ರಿ, ಇಷ್ಟು ದಿನ ಏನು ಅಳ್ತಾ ಇದ್ರಿ, ಅದಕ್ಕೆಲ್ಲದಕ್ಕೂ ಒಂದು ಎಂಡ್ ಅನ್ನೋದು ಸಿಗ್ತಾ ಇದೆ ಈ ಒಂದು ಏಪ್ರಿಲ್ ಮಂತಲ್ಲಿ ಅಂತ ಹೇಳಬಹುದು. ಆ್ಯಂಡ್ ಏಪ್ರಿಲ್ ಮಂತಲ್ಲಿ ನಿಮ್ಮ ಥರ್ಡ್ ಪಾರ್ಟಿ ಏನಿದ್ದಾರೆ ಅವರು ಎಂಡ್ ಆಗ್ತಾರೆ. ಆ್ಯಂಡ್ ನಿಮ್ಮ ಪರ್ಸನ್ ನಿಮಗೆ ಮ್ಯಾರೇಜ್ ಕಮಿಟ್ಮೆಂಟ್ ಅನ್ನೋದು ಸಹ ಕೊಡ್ತಾರೆ ಅಂತ ಹೇಳಬಹುದು. ಬಹುಶಃ ಇಲ್ಲಿ ನೀವೇನಾದರೂ ತುಂಬ ನೆಗೆಟಿವ್ ಆಗಿದ್ರಿ, ತುಂಬ ಸ್ಟ್ರೆಸ್ ಆಗಿದ್ರಿ, ಆ್ಯಂಡ್ ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡ್ತಿಲ್ಲ ಅಂದರೆ ಇನ್ನು ಮುಂದೆ ನೀವು ಚೆನ್ನಾಗಿ ನಿದ್ದೆ ಮಾಡಬಹುದು. ಬಿಕಾಸ್ ನಿಮ್ಮ ಒಂದು ಸ್ಟ್ರೆಸ್ ಏನಿತ್ತು ಅದು ಏಪ್ರಿಲ್ ಮಂತಲ್ಲಿ ಎಂಡ್ ಆಗುತ್ತೆ. ಆ್ಯಂಡ್ ನ್ಯೂ ಬಿಗಿನಿಂಗ್, ನ್ಯೂ ಜರ್ನಿ ಅನ್ನೋದು ನಿಮ್ಮ ಲವ್ ಲೈಫಲ್ಲಿ ಸ್ಟಾರ್ಟ್ ಆಗುತ್ತೆ. ಆ್ಯಂಡ್ ಮ್ಯಾರೇಜ್ ಕಮಿಟ್ಮೆಂಟ್ ನಿಮ್ಮ ಪರ್ಸನ್ ಕಡೆಯಿಂದ ಖಂಡಿತ ಸಿಗುತ್ತೆ ಏಪ್ರಿಲ್ ಮಂತಲ್ಲಿ ಅಂತ ಹೇಳಬಹುದು. ಓಕೆ, ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು, ಗಾಡ್ ಬ್ಲೆಸ್ ಯು. ಹೇ ಪೈಲ್ 2, ಯಾರೆಲ್ಲ ಬ್ಲೂ ಕಲರ್ ಸ್ಟೋನ್ ಚೂಸ್ ಮಾಡಿದ್ದೀರಾ, ನಿಮ್ಮ ಒಂದು ಕೆರಿಯರ್ ಹೇಗಿರುತ್ತೆ ಏಪ್ರಿಲ್ ಮಂತಲ್ಲಿ ಅಂತ ನೋಡೋಣ. ಓಕೆ, 5 ಆಫ್ ವ್ಯಾಂಡ್ಸ್, 3 ಆಫ್ ಕಪ್ಸ್, ಟೆಂಪರೆನ್ಸ್, ಏಸ್ ಆಫ್ ಸಾಟ್ಸ್. ಓಕೆ, ಸೊ ಗೈಸ್, ಇಲ್ಲಿ ಕೆಲವರ ಒಂದು ಕೆರಿಯರಲ್ಲಿ ತುಂಬ ಅಪ್ಸ್ ಆ್ಯಂಡ್ ಡೌನ್ಸ್ನ ನೋಡ್ತಾ ಇದ್ರಿ, ಅಥವಾ ನಿಮ್ಮ ಒಂದು ಜಾಬಲ್ಲಿ ಚೇಂಜ್ ಮಾಡಬೇಕು ಅಂದ್ಕೊಳ್ತಾ ಇದ್ದೀರಾ. ಜಸ್ಟ್ ಬಿಕಾಸ್ ನಿಮ್ಮ ಒಂದು ಟೀಮ್ ಲೀಡರ್, ನಿಮ್ಮ ಮ್ಯಾನೇಜರ್ ಏನಾದರೂ ನಿಮ್ಮ ಒಂದು ತುಂಬಾ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸ್ ಇದೆ ನಿಮ್ಮ ಒಂದು ಜಾಬಲ್ಲಿ ಅಂತ ಹೇಳಬಹುದು. ಅಥವಾ ತುಂಬ ದಿನಗಳಿಂದ ನೀವೇನಾದರೂ ಜಾಬ್ನ ಚೇಂಜ್ ಮಾಡಬೇಕು, ಒಂದು ಒಳ್ಳೆ ಹೈಕ್ ಸಿಗಬೇಕು, ಪ್ರಮೋಷನ್ ಸಿಗಬೇಕು, ಈ ರೀತಿ ಯೋಚನೆ ಮಾಡ್ತಾ ಇದ್ದರೆ ಏಪ್ರಿಲ್ ಮಂತಲ್ಲಿ ಯು ಕ್ಯಾನ್ ಚೇಂಜ್ ದ ಜಾಬ್. ಆ್ಯಂಡ್ ನಿಮಗೆ ಒಂದು ಒಳ್ಳೆ ಹೈಕ್ ಇರುವಂತಹ ಒಂದು ಜಾಬ್, ಒಂದು ಗ್ರೋತ್ ಇರುವಂತಹ ಜಾಬ್ ನಿಮ್ಮ ಒಂದು ಏಪ್ರಿಲ್ ಮಂತಲ್ಲಿ ಸಿಗುತ್ತೆ ಅಂತ ಹೇಳ್ತೀನಿ. ಆ್ಯಂಡ್ ಇಲ್ಲಿ ಕೆಲವರು ಕ್ರಿಯೇಟಿವ್ ಫೀಲ್ಡಲ್ಲಿ ತುಂಬಾ ಗ್ರೋತ್ ಅನ್ನೋದನ್ನು ಕಾಣ್ತೀರಾ ಅಂತ ಹೇಳಬಹುದು. ಆ್ಯಂಡ್ ಇನ್ನು ಕೆಲವರು ಇಲ್ಲಿ ತುಂಬ ಪೇಷನ್ಸ್ ಅನ್ನೋದು ಮುಖ್ಯ ಈ ಒಂದು ಕೆರಿಯರ್ ಗ್ರೋತಲ್ಲಿ ಅಂತ ಹೇಳಬಹುದು. ಆ್ಯಂಡ್ ಇಲ್ಲಿ ಬ್ಯಾಲೆನ್ಸ್ ಅನ್ನೋದನ್ನು ಕಲಿಬೇಕಾಗತ್ತೆ. ಕೆಲವರು ನಿಮ್ಮ ಒಂದು ಏನಿದೆ ಈ ಕರೆಂಟ್ ಜಾಬಲ್ಲಿ ತುಂಬ ಸ್ಟ್ರೆಸ್ ಇದೆ, ತುಂಬ ಕಾನ್ಫ್ಲಿಕ್ಟ್ಸ್ ನಡೀತಾ ಇದೆ, ಎಂಪ್ಲಾಯೀಸ್ ಮಧ್ಯೆ ಪೊಲಿಟಿಕ್ಸ್ ನಡೀತಾ ಇದೆ, ಬಟ್ ಅದು ನಿಮ್ಗೆ ಇಷ್ಟ ಆಗ್ತಾ ಇಲ್ಲ ಅಂದರೆ ಸ್ವಲ್ಪ ಯು ಹ್ಯಾವ್ ಟು ಬಿ ಪೇಷನ್ಸ್ ಅಂತ ಹೇಳಬಹುದು. ಬಿಕಾಸ್ ನೀವೇನಾದರೂ ಸದ್ಯಕ್ಕೆ ಆ ಜಾಬ್ನ ಚೇಂಜ್ ಮಾಡೋ ಮನಸ್ಥಿತಿಲಿ ಇಲ್ಲ, ಬಟ್ ಅದನ್ನು ಒಂದು ಬ್ಯಾಲೆನ್ಸ್ಡ್ ಆಗಿ ತೊಗೋಬೇಕು ಅಂದರೆ ಯು ಹ್ಯಾವ್ ಟು ಬಿ ಲೈಕ್ ಇನ್ ಪಾಸಿಟಿವ್ ಸ್ಟೇಟ್ ಆಫ್ ಮೈಂಡ್ ಅಂತ ಹೇಳ್ತೀನಿ. ನೀವು ಸ್ವಲ್ಪ ಕಾಮ್ ಆಗಿರಬೇಕು ಆ್ಯಂಡ್ ಪೇಷನ್ಸಿಂದ ಸಿಚುವೇಶನ್ಸ್ನ ಹ್ಯಾಂಡಲ್ ಮಾಡಬೇಕು. ಇಲ್ಲಿ ಕೆಲವರು ಇಮಿಡಿಯೇಟಾಗಿ ರಿಯಾಕ್ಟ್ ಮಾಡ್ತಾ ಇದ್ದೀರಾ, ಸೊ ಡೋಂಟ್ ಡೂ ದ್ಯಾಟ್. ಓಕೆ, ನಿಮ್ಮ ಒಂದು ಕೆರಿಯರಲ್ಲಿ ಗ್ರೋತ್ ಬೇಕು, ಅದೇ ಏನಿದ್ದೀರಾ ವರ್ಕಲ್ಲಿ, ಅದೇ ವರ್ಕ್ ಪ್ಲೇಸಲ್ಲಿ ನಿಮಗೆ ಒಂದು ರೆಕಗ್ನೈಸೇಷನ್ ಬೇಕು ಅಂದರೆ ನೀವು ಸಹ ಅದ್ರ ಮೇಲೆ ವರ್ಕ್ ಮಾಡಬೇಕು. ಸ್ವಲ್ಪ ಕ್ರಿಯೇಟಿವ್ ಆಗಿ ಕೂಡ ಯೋಚನೆ ಮಾಡಬೇಕಾಗುತ್ತೆ. ಹೊಸ ಹೊಸ ಐಡಿಯಾಸ್ನ ಇಂಪ್ಲಿಮೆಂಟ್ ಮಾಡಿ ಆ್ಯಂಡ್ ಒಂದು ಹೊಸ ಸ್ಕಿಲ್ಸ್ನ ಕಲಿಯೋದ್ರ ಮುಖಾಂತರ ಇಲ್ಲಿ ನೀವು ಸಕ್ಸಸ್ ಅನ್ನೋದನ್ನು ಕಾಣ್ತೀರಾ. ಹೊಸ ವಿಚಾರಗಳನ್ನು ಕಲಿಯೋದ್ರ ಕಡೆ ಫೋಕಸ್ ಮಾಡಿ. ಸೊ ಇಷ್ಟಕ್ಕೆ ಸೀಮಿತ ಆಗಬೇಡಿ. ಯಾರು ಕಂಫರ್ಟ್ ಝೋನಲ್ಲೇ ಇದ್ದೀರಾ ಅದರಿಂದ ಸ್ವಲ್ಪ ಹೊರಗೆ ಬನ್ನಿ.
ಸೊ ನಿಮ್ಮ ಲಿಮಿಟಿಂಗ್ ಬಿಲೀಫ್ಸ್ ಏನಿದೆ, ಇಷ್ಟೇ ನನ್ನ ಒಂದು ಲೈಫ್ ಅಂತ ಏನು ಅಂದ್ಕೊಳ್ತಾ ಇದ್ದೀರಾ, ಅದರಿಂದ ನೀವು ಹೊರಗೆ ಬಂದರೆ ನೀವು ಅಂದ್ಕೊಂಡಿರೋದಕ್ಕಿಂತ 10 ಪಟ್ಟು ಬೆಟರ್ ಆಗಿರುವಂತಹ ಲೈಫ್ ನಿಮಗೆ ಸಿಗುತ್ತೆ ಅಂತ ಹೇಳ್ತೀನಿ. ಹೋಪ್ ಈ ರೀಡಿಂಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು ಆಲ್.